ವಿಸ್ತರಿಸುವ ಸಿದ್ದರಾಮಯ್ಯರ ಅಧಿಕಾರಾವಧಿಯನ್ನು ಇನ್ನಷ್ಟು ವಿಸ್ತರಿಸುವ ಪ್ರಕ್ರಿಯೆಗೆ ಇವು ಸಮಾವೇಶಗಳನ್ನ ಬಳಸ್ಕೊಳ್ಳಲಾಗ್ತಿದೆ ಅನ್ನುವಂಥ ನಾಯಕರು. ಈಗ ನೀವು ಯಾವ್ಯಾವ ರೀತಿ ಅರ್ಥೈಸ್ತಿರೋ ಅದು ನಿಮ್ಮ ವಿವೇಚನೆಗೆ ಬಿಡ್ತೇನೆ. ನಾನು ಅರ್ಥೈಸ್ತಕ್ಕಂಥದ್ದು ಒಟ್ಟಾರೆ ಪಕ್ಷ ಇದ್ದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಬೋದು, ಇನ್ನೊಬ್ಬರು ಆಗ್ಬೋದು, ಪಕ್ಷ ಶಕ್ತಿಯುತ ಆಗಬೇಕಂತ ಪ್ರಯತ್ನವನ್ನು ನಾವು ಮಾಡ್ತೇವೆ. ಈಗ ಇನ್ನೂ ಒಂದು ಟಾಕ್ ಇದೆ ಸರ್. ಈಗ SC/ST ಸಮಾವೇಶ ಮಾಡೋ ಮೂಲಕ ದಲಿತ ಶಕ್ತಿ ಪ್ರದರ್ಶನ ಕೂಡ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ CM ಹುದ್ದೆ ಅಥವಾ KPCC ಅಧ್ಯಕ್ಷ ಸ್ಥಾನ ಬದಲಾದ್ರೆ ಅದಕ್ಕೆ ಈಗಿಂದಲೇ ಹಕ್ಕು ಸ್ಥಾಪಿಸೋ ಕೆಲಸ ಆಗ್ತಾ ಇದೆ. ದಲಿತ CM ಕೂಗು, ಇನ್ನೊಬ್ಬರ ಕೂಗು ಯಾವುದು ಏನೇ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್. ಇದರಲ್ಲಿ ಜನಗಳು ಕೇಳ್ಬೋದು, ದಲಿತರನ್ನ ಮಾಡಬೇಕು ಅಂತ ಕೇಳ್ಬೋದು, ಅಥವಾ ಇನ್ನೊಬ್ರಿಗೆ ಮಾಡಿ ಅಂತ ಕೇಳ್ಬೋದು, ಇನ್ನೊಬ್ಬರಿಗೆ ಮಾಡಿ ಅಂತ ಕೇಳ್ಬೋದು. ಎಲ್ರಿಗೂ ಕೇಳಲಿಕ್ಕೆ ಹಕ್ಕಿದ್ದೇ ಇದೆ. ಆ ಹಕ್ಕನ್ನು ಯಾರೂ ಮೊಟಕುಗೊಳಿಸ್ತಕ್ಕಂಥದ್ದಿಲ್ಲ. ಆದರೆ ಅಂತಿಮವಾಗಿ ನಿರ್ಣಯ ಒಮ್ಮೆ ಆದಮೇಲೆ ಆ ನಿರ್ಣಯಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ತಕ್ಕಂಥದ್ದೇ ಪಕ್ಷದ ಒಂದು ಶಿಸ್ತು. ಆ ಶಿಸ್ತಿಗೆ ಒಳಪಟ್ಟು ನಾವೆಲ್ಲ ಕೆಲಸ ಮಾಡ್ತೇವೆ. ಸಮಾವೇಶ ಬಗ್ಗೆ ಶಿಸ್ತಿದೆ, ಆ ಶಿಸ್ತನ್ನ ಇಲ್ಲಿವರೆಗೂ ನಡೆಸ್ಕೊಂಡ್ ಬಂದಿದ್ದಾರೆ, ಮುಂದೆನೂ ನಡೆಸ್ತೀರಾ ಅದೇನು ಅಂತ ನಿಮಗೆ ಬಿಟ್ಟಿದ್ದು. ಆದ್ರೆ ಪ್ರತಿ ಬಾರಿನೂ ಈ ವಿಚಾರ ಪ್ರಸ್ತಾಪಕ್ಕೆ ಬರ್ತಾನೆ ಇದೆ. ದಲಿತ CM ಮಾಡಬೇಕು ಅನ್ನುವಂಥದ್ದಿರ್ಬೋದು, KPCC ಪಟ್ಟ ಬಂದಾಗಲೂ ಬೇರೆ ಆಕಾಂಕ್ಷಿಗಳಿಗೆ ಕೊಡಬೇಕು ಅನ್ನುವಂಥದ್ದು, ಅಲ್ಲೂ ಕೂಡ ದಲಿತರನ್ನ ತರಬೇಕು ಅಂದ್ರೆ ಆ ಸಮುದಾಯಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಕೇಳಿ ಬರ್ತಾನೆ ಇದೆ. ಕೇಳೋದ್ರಲ್ಲಿ ತಪ್ಪೇನಿದೆ ನೋಡಿ. ದಲಿತರು ಕೇಳ್ಬೋದು, ಇನ್ನೊಬ್ಬರು ಕೇಳ್ಬೋದು, ಅಲ್ಪಸಂಖ್ಯಾತರು ಕೇಳ್ಬೋದು. ಕೇಳೋದ್ರಲ್ಲಿ ತಪ್ಪಿಲ್ಲ. ನಾನು ಈಗಾಗಲೇ ಸ್ಪಷ್ಟ ಮಾಡಿದ್ದೇನೆ, ಕೇಳ್ತಕ್ಕಂಥದ್ದು ಎಲ್ಲರೂ ಕೂಡ ಹಕ್ಕು. ಅಂತಿಮವಾಗಿ ಕೇಂದ್ರದ ನಮ್ಮ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಮಾಡ್ತಾರೋ ಆ ನಿರ್ಣಯ ಜಾರಿ ಆಗ್ತದೆ. ಅದಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ತಾರೆ. ಸರ್, ಈಗ ಸಮಾವೇಶ ಮಾಡೋ ವಿಚಾರಕ್ಕೆ ಅಧ್ಯಕ್ಷರದ್ದು ಸ್ವಲ್ಪ ಟೀಕೆ ವಿರೋಧ ಇದೆ ಅನ್ನೋ ಥರದಲ್ಲಿದೆ. ಸೊ ಹೀಗಾಗಿ ನೀವು KPCC ಅಧ್ಯಕ್ಷರ ಜೊತೆಗೂ ಈ ಬಗ್ಗೆ ಚರ್ಚೆ ಮಾಡಿದ್ದೀರಾ? ಈಗ KPCC ಅಧ್ಯಕ್ಷರು ಇನ್ನೊಬ್ಬರು ಎಲ್ಲರನ್ನೂ ಕೂಡ ಕೇಳಿ ಮಾಡೋಕ್ಕಾಗೋದಿಲ್ಲ. ಕೇಳಬೇಕಾದವ್ರನ್ನ ಕೇಳ್ತೀವಿ. KPCC ಅಧ್ಯಕ್ಷರು ದೊಡ್ಡವರು, AICC ಅವರು ದೊಡ್ಡವರು. ಅದರಿಂದ AICC ಅವ್ರ ಗಮನದಲ್ಲಿದೆ, ತಂದಿದ್ದೀವಿ. ಅವರು ಕೂಡ ಸಕಾರಾತ್ಮಕವಾಗಿ ಇದ್ದಾರೆ ಅಂತಕ್ಕಂಥ ಒಂದು ಸಂತೋಷ ನಮಗಿದೆ. ಅವರು ಬರ್ತಾರಲ್ಲ, ಅವರ ಅಧ್ಯಕ್ಷತೆಯಲ್ಲೇ ತಾನೇ ಮಾಡೋದು. ಈಗ ಹಾಸನಲ್ಲಿ ಮಾಡೋದು 5ನೇ ತಾರೀಕು. ಮೊದಲು ಒಂದು ರೀತಿಯಲ್ಲಿ ನಾವು ಅಲ್ಲಿ ಸ್ಥಳೀಯವಾಗಿ, ನಾನಲ್ಲ, ಅಲ್ಲಿ ಸ್ಥಳೀಯವಾಗಿ ಹಿಂದುಳಿದ ಒಕ್ಕೂಟದವರು ಮಾಡಬೇಕು ಅಂತ ಹೇಳಿ ಮಾಡಿದರು. ಅದರಲ್ಲಿ ಸಿದ್ದರಾಮಯ್ಯನವರು ಅಧ್ಯಕ್ಷರು ಭಾಗವಹಿಸ್ತಾರೆ ಅಂತ ಹೇಳಿನೂ ಕೂಡ ಇತ್ತು. ಆನಂತರ AICCಯಿಂದ ಇಲ್ಲ, ಈ ಥರ ಇದೆ, ಎಲ್ಲರೂ ಕೂಡ ಈ ರೀತಿ ಮಾಡಿದ್ರು. ಆಯಿತು ಅಂತೇಳಿ ಅವರು ಹಿಂದುಳಿದ ಒಕ್ಕೂಟದವರು ಬಾವುಟ ಅವು ಇವು ಎಲ್ಲ ಅವರು ಕಟ್ಕೊಂಡ್ರು. ಕಾಂಗ್ರೆಸ್ ಪಕ್ಷದ ವೇದಿಕೆ ಅಂತೇಳಿ ಸನ್ಮಾನ್ಯ KPCC ಅಧ್ಯಕ್ಷತೆಯಲ್ಲಿ ಸುರ್ಜೇವಾಲಾ ಅವರು ಅದನ್ನು ಉದ್ಘಾಟನೆಯನ್ನು ಮಾಡಿದಂಥದ್ದು ಹಾಸನದಲ್ಲಿ ಮಾಡಿದ್ದೇವೆ. ಅಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡಗಳು ಭಾಗವಹಿಸೋ, ವಿರೋಧ ಪಕ್ಷದವ್ರು ಬರೋಕ್ಕೆ ಬರ್ತಾರೆ, ಅಲ್ಲಿ ಕಾಂಗ್ರೆಸ್ ಪಕ್ಷದವರೇ ಬರೋದು. ಹಾಗೆಯೇ ಮುಂದೆನೂ ಕೂಡ ನಾವು ಕಾಂಗ್ರೆಸ್ ಪಕ್ಷದ ಒಳಗೊಂಡಂತೆ ಮಾಡ್ತೀವಿ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಪ್ಯಾರಲಲ್ ಆಗಿ ಆಗಲಿ ಅಥವಾ ಇನ್ಯಾವುದೋ ವಿರೋಧ ಪಕ್ಷದ ಬೆಂಬಲದಿಂದಾಗಲಿ ಮಾಡ್ತಕ್ಕಂಥದ್ದಿಲ್ಲ. ಸರ್, KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಹೈಕಮಾಂಡ್ ಹಿಂದೆ